ನಮಸ್ತೆ, ಶೋಭಾ ಕ್ರಿಯೇಟಿವ್ ಕುಕ್ಕಿಂಗಿಗೆ ಸ್ವಾಗತ. ಇವತ್ತು ನಾನು ತುಂಬ ರುಚಿಕರವಾದ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ತುಂಬ ರುಚಿಯಾಗಿರ್ತೈತಿ. ಇದು ನೋಡೋಕೆ ನೀವು ಗೋಲ್ ಗೋಲಾಗಿ ರಸಗುಲ್ಲ ಥರ ಕಾಣಕತ್ತೈತಿ, ಆದರೆ ಇದು ರಸಗುಲ್ಲ ಅಲ್ರಿ. ಇದು ಪೊಟೊಟೊ ಬಾಲ್ಸ್ ಅಂತೇಳಿ ಮಾಡಾತೀನಿ. ತುಂಬ ರುಚಿಯಾಗಿರ್ತೈತಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತೈತಿ. ನೀವು ಮಕ್ಕಳಿಗೆ ಒಂದ್ಸಾರಿ ನೀವು ಮಾಡಿಕೊಟ್ರಿ ಅಂತಂದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಇದನ್ನು ಯಾವ ಥರ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ನಾನೀಗ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಈಗ ಒಂದು ಸ್ವಲ್ಪ ಶುಂಠಿನೂ ಕಟ್ ಮಾಡಿ ಇಟ್ಕೊಳ್ರಿ. ಇದಕ್ಕೆ ಒಂದೆರಡು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ನಾವು ಪೊಟೊಟೊ ಬಾಲ್ಸ್ ಮಾಡೋಕೆ ಆಲೂಗಡ್ಡೆ ಬೇಕಾಗ್ತೈತಿ. ಆಲೂಗಡ್ಡೆನ ನೀವು ಕುದಿಸಿ ಇಟ್ಕೊಂಡಿರ್ರಿ. ಈಗ ನಾನು ಕುದಿಸಿ ಇಟ್ಕೊಂಡಂಥ ಆಲೂಗಡ್ಡೆನ ಎರ್ಜಿ ಇಟ್ಕೊಳತ್ತೀನಿ. ಈ ಥರ ನೀವು ಎರ್ಜಿ ಇಟ್ಕೊಳ್ರಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋತಿರಲ್ಲ ಅಷ್ಟು ಎರ್ಜಿ ಇಟ್ಕೊಳ್ರಿ. ಈಗ ಇದಕ್ಕೆ ನಾನು ಒಂದೆರಡು ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಳತ್ತೀನಿ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತಿರಲ್ಲ ಆ ಥರನ ಇದನ್ನು ಕಲಿಸಿ ಇಟ್ಕೊಳ್ರಿ. ಈಗ ಇದಕ್ಕೊಂದು ನಾವು ಮಸಾಲ ರೆಡಿ ಮಾಡ್ಕೋತೀವಿ. ಈ ಥರ ನೀವು ಕಲಿಸಿ ಇಟ್ಕೊಂಡು ಇದಕ್ಕೆ ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳತ್ತೀನಿ. ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊಳ್ರಿ. ಒಂದು ಸ್ಪೂನು ಅಚ್ಚ ಖಾರದ ಪುಡಿ, ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹರ್ಕೊಳ್ಳೋಣ. ಈ ಥರ ನೀವು ಪುಡಿ ಮಾಡಿಕೊಳ್ರಿ. ಇದನ್ನು ನಾವು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಈಗ ನಾವು ಕಲಿಸಿಟ್ಕೊಂಡಂತಹ ಪೊಟೊಟೊ ಹಿಟ್ಟನ್ನು ಈಗ ನಾವು ಇದನ್ನು ಜಾಮೂನು ನೀವು ಯಾವ ಥರ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೋತಿರಲ್ಲ ಆ ಥರ ಇದನ್ನು ನಾವು ಎಲ್ಲವನ್ನು ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ಈಗ ಇದಕ್ಕೆ ನಾನು ಒಂದು ಕಡೆ ಬಿಸಿನೀರು ಕಾಯಿಸೋಕಿಟ್ಟೇನೆ. ಇದನ್ನು ನಾವು ಪೊಟೊಟೊ ಬಾಲ್ಸ್ನ ಕುದಿಸ್ಬೇಕಾಗ್ತೈತ್ರಿ. ಈಗ ಎಲ್ಲ ಮಾಡಿದಂಥ ಬಾಲ್ಸ್ನ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು 2 ನಿಮಿಷ ನೀವು ಕುದಿಸಿದ್ರೆ ಸಾಕು. ಇವೆಲ್ಲ ಮೇಲೆ ಬರ್ತೈತಿ. ಇವು ಮೇಲೆ ಬಂದವು ಅಂತ ಹೇಳಿದ್ರೆ ನೀವು ಕುದ್ದೈತಿ ಅಂತೇಳಿ ತಿಳ್ಕೊಳ್ರಿ. ಈ ಥರ ನೀವು ಒಂದು 2 ನಿಮಿಷ ಕುದಿಸಿಕೊಂಡು ಈಗ ನಾನು ಇನ್ನೊಂದು ಬೌಲಲ್ಲಿ ತಣ್ಣೀರು ಹಾಕಿ ಇಟ್ಕೊಂಡೇನಿ. ಇವು ಕುದ್ದ ನಂತರ ನಾವು ತಣ್ಣೀರಿಗೆ ಇದನ್ನು ಹಾಕ್ಕೊಳ್ಳೋಣ. ಇವೆಲ್ಲ ತಗೊಂಡು ನಾವು ತಣ್ಣೀರಿಗೆ ಹಾಕ್ಕೊಳ್ರಿ. ಚೆನ್ನಾಗಿ ಮೃದುವಾಗಿ ಕುದ್ದಿರ್ತವ. ಯಾವುದೇ ರೀತಿ ನಿಮ್ಗೆ ಇವು ಒಡೆಯಂಗಿಲ್ಲ, ಏನೂ ಆಗೋದಿಲ್ಲ. ಈ ಥರ ಈಗ ತಣ್ಣೀರಲ್ಲಿ ಹಾಕ್ಕೊಂಡು ನೀವು ಒಂದು ಸ್ವಲ್ಪ ಕೈ ಆಡಿಸಿ ನೀವು ಒಂದು ತಾಟಿನಲ್ಲಿ ತೆಗೆದು ಇಟ್ಕೊಂಡಿರ್ರಿ. ಈಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ನಾವು 1-2 ಸ್ಪೂನು ಎಣ್ಣೆ ಹಾಕ್ಕೊಡ್ರಿ. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಶುಂಠಿನೂ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೆಂಪಗಾಗೋ ತನಕನೂ ಫ್ರೈ ಮಾಡಿಕೊಡ್ರಿ. ಇದಕ್ಕೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಡ್ರಿ. ನಿಮ್ಗೆ ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಡ್ರಿ. ಇವೆಲ್ಲವೂ ನಾವು ಚೆನ್ನಾಗಿ ಕೆಂಪಗಾಗೋ ತನಕನೂ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಒಳಕಲ್ಲಲ್ಲಿ ಮಸಾಲ ಮಾಡ್ಕೊಂಡಿದ್ವಲ್ಲ ಆ ಮಸಾಲನ ಇದಕ್ಕೆ ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲ್ರಿ. ಈಗ ಇದಕ್ಕೆ ನಾನು 1 ಸ್ಪೂನು ಎಳ್ಳನ್ನು ಹಾಕ್ಕೊಂಡೇನಿ. ಬಿಳಿ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಸ್ಪೂನು ಸೋಯಾ ಸಾಸನ್ನು ಹಾಕ್ಕೊಡ್ರಿ. ಜಾಸ್ತಿ ಏನು ಹಾಕ್ಕೊಳೋದು ಬೇಕಾಗಿಲ್ಲರಿ, ಒಂದು ಅರ್ಧ ಸ್ಪೂನ್ ಆದರೆ ಸಾಕು. ಈಗ ನಾವು ಪೊಟೊಟೊ ಬಾಲ್ಸನ್ನು ಇದಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ಕಲಸಬೇಕು.
ಇವು ನಿಧಾನಕ್ಕೆ ಎಲ್ಲ ಮಸಾಲ ಇದಕ್ಕೆಲ್ಲ ಹತ್ತುವಂಗೆ ಚೆನ್ನಾಗಿ ಕಲಿಸ್ಕೊರಿ. ಈಗ ಇದಕ್ಕೆ 1-2 ಸ್ಪೂನು ಟೊಮೆಟೊ ಸಾಸನ್ನು ಹಾಕಿ ಕಲಿಸ್ಕೊಳ್ಳೋಣ. ಈಗ ಇಷ್ಟು ಕಲಿಸಿದ್ವಿ, ಇಷ್ಟ ಆಯಿತು ಅಂತ ಹೇಳಿದ್ರೆ ಪೊಟ್ಯಾಟೊ ಬಾಲ್ಸ್ ರೆಡಿ ಆಕತಿ. ತುಂಬ ರುಚಿಯಾಗಿರ್ತೈತಿ ಮತ್ತು ಎಲ್ಲರಿಗೂ ಇಷ್ಟ ಆಗ್ತೈತಿ. ಮತ್ತು ನನ್ನ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತೊಂದು ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.